ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇವತ್ತು ನಮ್ಮ ಮನೆಯಲ್ಲಿ ಬನ್ಸಿ ರವೆಯಿಂದ ಉಪ್ಪಿಟ್ಟನ್ನು ಮಾಡುತ್ತಿದ್ದೇನೆ. ಅದರ ವಿಡಿಯೋ ಇದು. ಸುಲಭವಾಗಿ ಉಪ್ಪಿಟ್ಟನ್ನು ಬೇಗನೆ ಮಾಡಬಹುದು. ಒಂದು ಬೌಲ್ ನಾನು ಬನ್ಸಿ ರವೆಯನ್ನು ತೆಗೆದುಕೊಂಡ್ರೆ 3 ಬೌಲ್ ನೀರನ್ನು ಯೂಸ್ ಮಾಡ್ತೀನಿ. ಅದಕ್ಕೆ ಉಪಯೋಗಿಸುವ ಸಾಮಗ್ರಿಗಳು ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ ನಮ್ಮನೆಯಲ್ಲಿ ನಾವು ಜಾಸ್ತಿ ಉಪಯೋಗಿಸ್ತೀವಿ, ಖಾರ ಇರಬೇಕು. ನಿಮಗೆ ಬೇಕಾದಷ್ಟು ಉಪಯೋಗಿಸ್ಕೊಳ್ಳಿ. ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೀನಿ. ನಾನು ಬನ್ಸಿ ರವೆಯನ್ನು ಬಿಸಿ ಮಾಡೋದಕ್ಕೆ ತುಪ್ಪವನ್ನು ಯೂಸ್ ಮಾಡ್ತೀನಿ. ಈ ತುಪ್ಪ ನಮ್ಮ ಮನೆಯಲ್ಲೇ ನಾನೇ ಕಾಯಿಸಿರೋದು, ಅಂದರೆ ಬೆಣ್ಣೆಯಿಂದ ತುಪ್ಪವನ್ನು ರೆಡಿ ಮಾಡಿರೋದು. ಈ ವಿಡಿಯೋನು ನಾನು ನಿಮಗೆ ಹಿಂದೆ ಮಾಡಿ ತೋರಿಸಿದ್ದೆ. ಒಗ್ಗರಣೆಗೆ 1 ಸ್ಪೂನ್ ಸಾಸಿವೆಯನ್ನು ಉಪಯೋಗಿಸ್ತೀನಿ. ಈಗ ನಾನು ಒಂದು ಬಾಣಲೆಯಲ್ಲಿ ಬನ್ಸಿ ರವೆಯನ್ನು ಬಿಸಿ ಮಾಡುವುದು ಅಂದರೆ ಉರಿಯೋದು ತೋರಿಸ್ತೀನಿ. ಹುರ್ಕೊಳ್ಬೇಕು. ಅದು 3 ನಿಮಿಷ ನಾನು ಮಾತ್ರ ಹುರ್ಕೊಳ್ಳೋದು, ಅಂದರೆ ಬಿಸಿ ಮಾಡೋದು. ಅದಕ್ಕೆ ನಾನು 1 ಸ್ಪೂನ್ ಮನೆಯಲ್ಲೇ ಮಾಡಿದಂತಹ ತುಪ್ಪವನ್ನು ಯೂಸ್ ಮಾಡ್ತೀನಿ. ಏಕೆಂದರೆ ನಾವು ಉಪ್ಪಿಟ್ಟು ಮಾಡಬೇಕಾದ್ರೆ ರವೆಯನ್ನು ತುಪ್ಪದಲ್ಲಿ ಹುರಿದುಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಗಂಟಾಗೋದಿಲ್ಲ. ಉಪ್ಪಿಟ್ಟು ಯಾವುದೇ ರೀತಿ ಗಂಟಾಗೋದಿಲ್ಲ. ನೋಡಿ, 1 ಸ್ಪೂನ್ ತುಪ್ಪವನ್ನು ಉಪಯೋಗಿಸ್ತಾ ಇದ್ದೀನಿ. ಬನ್ಸಿ ರವೆಯನ್ನು ಬಿಸಿ ಮಾಡೋದು ನಾನು ಒಂದು 3 ನಿಮಿಷ ಬಿಸಿ ಮಾಡ್ತೇನೆ. ಈ ಬನ್ಸಿ ರವೆಯು ರೆಡ್ಡಿಶ್ ಬ್ರೌನ್ ಕಲರ್, ಲೈಟ್ ರೆಡ್ಡಿಶ್ ಬ್ರೌನ್ ಕಲರ್, ಅಂದರೆ ಸ್ವಲ್ಪ ಕೆಂಪಗಾಗೋಷ್ಟು ತುಪ್ಪದಲ್ಲೇ ನಾವು ಬಿಸಿ ಮಾಡ್ಕೋಬೇಕು. ಇದನ್ನು 3 ನಿಮಿಷ ಮಾತ್ರ ಮಾಡ್ಕೋಬೇಕು. ನೋಡಿ, ಈಗ ರೆಡಿಯಾಗಿದೆ. ಮನೆಯೆಲ್ಲ ಸುವಾಸನೆಯಿಂದ ಕೂಡಿದೆ, ಘಮ ಘಮ ಅಂತ ಇದೆ, ತುಪ್ಪದಲ್ಲಿ ಹುರಿದಿರೋದಕ್ಕೆ ಕಾರಣ. ಈಗ ನಾವು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಿ. ಒಂದು ಪಾತ್ರೆಯಲ್ಲಿ ನಾನು 3 ಸ್ಪೂನು ಎಣ್ಣೆಯನ್ನು ತಗೊಂಡಿದ್ದೀನಿ. ಕಡಲೆಕಾಯಿ ಎಣ್ಣೆ, ನಮ್ಮ ಮನೆಯಲ್ಲೇ ಮಾಡಿರುವ ಪ್ಯೂರ್ ಕಡಲೆಕಾಯಿ ಎಣ್ಣೆ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಲೈಟ್ ರೆಡ್ಡಿಶ್ ಕಲರ್ ಬರೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಈಗ ನಾನು ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ತೀನಿ. ಯಾಕೆಂದರೆ ಎಣ್ಣೆಯಲ್ಲಿ ಫ್ರೈ ಆದರೆ ಮೊದಲೇ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಅಂತ ನಾನು ಮೊದಲೇ ಹಸಿಮೆಣಸಿನಕಾಯಿ ಹಾಕ್ತೀನಿ. ಈಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆಗೋಬೇಕಾದ್ರೆ ನಾವು ಒಂದು ಚಿಟಿಕೆ ಉಪ್ಪನ್ನು ಹಾಕಿದರೆ ಬೇಗ ಈರುಳ್ಳಿ ಬೇಯುತ್ತೆ, ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಅಂತ ಹಾಕ್ತೀನಿ. ಈಗ ನೋಡಿ, 1 ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸಿದ್ದೇನೆ. ಈಗ ಇದು ಒಗ್ಗರಣೆ ಎಲ್ಲ ರೆಡಿ ಆದ ನಂತರ ಇದಕ್ಕೆ 1 ಚಿಟಿಕೆ ಅರಿಶಿಣವನ್ನು ಸೇರಿಸಿದ್ದೀನಿ. ಇದು ನಿಮ್ಮ ಆಪ್ಷನ್, ನೀವು ಬೇಕಿದ್ದರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಬೇಡ. 3 ಬೌಲ್ನಷ್ಟು ನೀರು ಬೇರೆ ಒಲೆ ಮೇಲೆ ಕಾಯೋದಕ್ಕಿಟ್ಟಿದ್ದೆ. ಅದು ಕುದೀತಾ ಇತ್ತು ನೀರು. ಆಗ ಇದಕ್ಕೆ ಮಿಕ್ಸ್ ಮಾಡಿದೆ ಒಗ್ಗರಣೆಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಈಗ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಹೋಳು ನಿಂಬೆಹಣ್ಣು ಯೂಸ್ ಮಾಡ್ತೀನಿ. ಇಷ್ಟ ಇದ್ದರೆ ಅರ್ಧ ಹೋಳು ನಿಂಬೆಹಣ್ಣು ಯೂಸ್ ಮಾಡಿ, ಇಲ್ಲ ಅಂದರೆ ಇನ್ನೊಂದು ಟೊಮೊಟೊ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ನೀವು ಚೂಸ್ ಮಾಡ್ಕೋಬೋದು. ಈಗ ನೀರು ಕುದಿ ಬಂದ ತಕ್ಷಣ ನಾವು ತುಪ್ಪದಲ್ಲಿ ಹುರಿದಂಥ, ಅಂದರೆ ಬಿಸಿ ಮಾಡಿದಂತಹ ಬನ್ಸಿ ರವೆಯನ್ನು ಅದಕ್ಕೆ ಹಾಕಿ ಹೀಗೆ ಸ್ಪೂನಲ್ಲಿ ಕೈ ಆಡಿಸ್ತಾ ಇರಬೇಕು. ನಂತರ ಅದು ಕುದೀತಾ ಇರಬೇಕಾದ್ರೆ ಅದಕ್ಕೆ ಮುಚ್ಚಳವನ್ನು ಮುಚ್ಚಿ
5 ನಿಮಿಷಗಳ ಕಾಲ ಸಿಮ್ಮಲ್ಲೇ ನಾವು ಬೇಯಿಸಬೇಕು. 5 ನಿಮಿಷಗಳ ನಂತರ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ಆಗಿದೆ, ತುಂಬ ಸ್ಮೂತಾಗಿದೆ. ಈಗ ಮಗಚಾಕಬೇಕು. ಮಗಚಾಕಿ ಒಂದು 30 ಸೆಕೆಂಡು ಮಾತ್ರ ಸಿಮ್ಮಲ್ಲಿ ಇಟ್ಬಿಟ್ರೆ ಉಪ್ಪಿಟ್ಟು ಆಲ್ರೆಡಿ ರೆಡಿಯಾಗಿರುತ್ತೆ. ನೀವು ಒಂದು ಸಾರಿ ಪ್ರಯತ್ನ ಮಾಡಿ ನೋಡಿ. ಉಪ್ಪಿಟ್ಟು ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.